ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಅಮ್ಮನವರಿಗೆ ನಮಸ್ಕಾರಗಳು. ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಆಗೋದು ನಿಮಗೆ ಗೊತ್ತಾದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಪಡ್ತೀರಾ. ಸ್ವಲ್ಪ ಸಮಯ ಕೆಲಸವನ್ನೆಲ್ಲ ಬದಿಗಿಟ್ಟು ಈ ವೃಶ್ಚಿಕ ರಾಶಿಯ ವಿಡಿಯೋವನ್ನು ಒಮ್ಮೆ ಕಿವಿಗೊಟ್ಟು ಕೇಳಿ. ಈ ತಿಂಗಳಲ್ಲಿ ನಿಮಗೆ ಏನಾಗುತ್ತೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದಾದರೆ ಪ್ರಯಾಣಗಳೇನಾದರೂ ಇದೆಯಾ, ಆ ಪ್ರಯಾಣಗಳಿಂದ ಏನಾದರೂ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ, ನೀವು ಯಾರನ್ನಾದರೂ ಭೇಟಿ ಆಗ್ತಾ ಇದ್ದೀರಾ, ಇವನ್ನೆಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಇದನ್ನು ಸಂಪೂರ್ಣವಾಗಿ ಇಲ್ಲಿ ವಿವರಿಸಲಾಗಿದೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ಯಾರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ಜನ ವೃಶ್ಚಿಕ ರಾಶಿಯವರು ಇದ್ದಾರೆ ಅವರಿಗೆಲ್ಲ ಈ ವಿಡಿಯೋ ತಲುಪಲಿ. ವೃಶ್ಚಿಕ ರಾಶಿಯವರು ಖಾಸಗಿಯಾಗಿ ತುಂಬ ಒಳ್ಳೆಯವರು, ತುಂಬ ಬುದ್ಧಿವಂತರು, ಸಮಯ ಸ್ಫೂರ್ತಿಯುಳ್ಳವರು, ಯಾವಾಗ ಏನು ಮಾತನಾಡಬೇಕು, ಯಾರ ಮುಂದೆ ಹೇಗೆ ನಡೆಯಬೇಕು ಎಲ್ಲವನ್ನು ಚೆನ್ನಾಗಿ ತಿಳ್ಕೊಂಡಿರುವವರು. ಇವರಲ್ಲಿ ಭವಿಷ್ಯದ ದೃಷ್ಟಿ, ಅಗಾಧ ತಿಳಿವು ಇರುತ್ತೆ. ಮುಂದಾಗೋದೇನು ಅಂತ ಅವರು ಊಹಿಸಬಹುದು ಮತ್ತು ಅದು ನಿಜವಾಗಿಯೂ ಆಗುತ್ತೆ. ಆದರೆ ಇವರ ಜೀವನದಲ್ಲಿ ಕಷ್ಟಗಳು ಹೆಚ್ಚು ಇರುತ್ತೆ. ಒಂದರ ನಂತರ ಇನ್ನೊಂದು ಸಮಸ್ಯೆ ಬರ್ತಲೇ ಇರ್ತವೆ. ಅವರ ಜೀವನದಲ್ಲಿ ಎಲ್ಲವೂ ಇದ್ದರೂ ಶಾಂತಿ ಮಾತ್ರ ಇರೋದು. ಒಂದು ರೀತಿಯ ಅಸಂತೋಷ, ಮನಸ್ಸಿನ ಒಳಗಿನ ನೋವು ಯಾವತ್ತೂ ಇವರಲ್ಲಿ ಇದ್ದೇ ಇರುತ್ತೆ. ಅವರು ಅದರ ಬಗ್ಗೆ ಯಾರಿಗೂ ಹೇಳೋದೇ ಇಲ್ಲ. ಒಳಗೆಲ್ಲ ಕಾದುಕೊಂಡು ಒಮ್ಮೆ ಸಿಡಿಲು ಹಿಡಿದಂತೆ ಸಿಟ್ಟಾಗಿ ಬಿಡ್ತಾರೆ. ಇವರ ಮನಸ್ಸಿನಲ್ಲಿ ಯಾವತ್ತೂ ಏನೋ ಕಳೆದುಕೊಂಡ ಭಾವನೆ ಇದ್ದೇ ಇರುತ್ತೆ. ದೈಹಿಕ ಆರೋಗ್ಯ ಹೋದರೆ ಡಾಕ್ಟರ್ಗೆ ಹೋಗಬಹುದು, ಆದರೆ ಮನಃಶಾಂತಿ ಇಲ್ಲದೇ ಇದ್ದರೆ ಲಕ್ಷ ಹಾಕಿದರೂ ಆಗಲ್ಲ. ಅದೊಂದು ಅದ್ಭುತ ಆಸ್ತಿಯಂತಿದೆ. ಆಸ್ತಿಗಳಿಗಿಂತ ದೊಡ್ಡದಾದ ಮನಃಶಾಂತಿ ಇರುವವನೇ ನಿಜವಾದ ಶ್ರೀಮಂತ, ಅವನೇ ನಿಜವಾದ ಕೋಟ್ಯಾಧಿಪತಿ. ಅದೃಷ್ಟ ಎಲ್ಲಿದೆಯೋ ಎಂದು ಹುಡುಕಬೇಡಿ, ಅದು ನಿಮ್ಮ ಒಳಗೇ ಇರುತ್ತೆ. ಈ ರಾಶಿಯವರು ಇಡೀ ಯುವಕಾವಸ್ಥೆಯಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಓಡಾಡ್ತಾ ಇರ್ತಾರೆ. ಆದರೆ ಈಗ ಮಾತ್ರ ಅವರಿಗೆ ಅರ್ಥವಾಗತೊಡಗಿದೆ. ನಿಜವಾದ ಸಂತೋಷ ಹಣದಲ್ಲಿ ಇರೋದಿಲ್ಲ, ಮನಸ್ಸಿನ ತೃಪ್ತಿಯಲ್ಲಿರುತ್ತೆ. ಈಗ ಬಹಳ ಜನ ವೃಶ್ಚಿಕ ರಾಶಿಯವರು ಆಧ್ಯಾತ್ಮದತ್ತ ತಿರುಗುತ್ತಾ ಇದ್ದಾರೆ. ಧ್ಯಾನ, ಶಾಂತಿ, ತೃಪ್ತಿ, ಕುಟುಂಬದ ಪ್ರೀತಿ ಇವುಗಳಲ್ಲಿ ಸಂತೋಷವನ್ನು ಹುಡುಕ್ತಾ ಇದ್ದಾರೆ. ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವ ಎನ್ನುವುದು ಬಹುಮೌಲ್ಯವಾಗಿದೆ. ತಕ್ಷಣ ಪಾಲು ಕೊಡುವ ಬದಲು ನಿಲ್ಲಿಸಿ ನೀರು ಕುಡಿಯುವ ವ್ಯಕ್ತಿತ್ವ. ಅದಕ್ಕೆ ಇವರ ಮೇಲೆ ದೇವರ ಕೃಪೆ ಕೂಡ ಹೆಚ್ಚಾಗಿರುತ್ತೆ. ದೇವರು ನಿಮ್ಮ ಬದುಕಿನಲ್ಲಿ ಎಷ್ಟು ಬರಬೇಕೆಂದು ಬರೆದಿದ್ದಾನೋ ಅಷ್ಟೇ ಬರೋದು. ಈ ಜೀವನದ ಸತ್ಯವನ್ನು ನೀವು ಇತ್ತೀಚೆಗೆ ಅರಿತುಕೊಂಡಿರುವುದು ದೊಡ್ಡ ಸಾಧನೆಯೇ ಸರಿ. ನೀವು ಕೆಲಸದಲ್ಲಿಯೂ ಬಹಳ ಗಮನವಿಟ್ಟು ನಿಷ್ಠೆಯಿಂದ, ಜವಾಬ್ದಾರಿಯಿಂದ ಮಾಡುತ್ತೀರಿ. ಯಾರಾದರೂ ಕೆಲಸ ಕೊಟ್ಟರೆ ಅದನ್ನು ತುಂಬ ನಿಖರವಾಗಿ, ಅಚ್ಚುಕಟ್ಟಾಗಿ ಮಾಡಿಕೊಡ್ತೀರಿ. ಅದಕ್ಕೆ ತಕ್ಕ ಪ್ರತಿಫಲವೂ ನಿಮಗೆ ಸಿಗುತ್ತೆ. ಹಣಕಾಸು ಸಮಸ್ಯೆಗಳು ಈಗ ಕಡಿಮೆ ಆಗ್ತಾ ಇದ್ದಾವೆ. ಸಾಲದಿಂದ ಹೊರ ಬರ್ತಾ ಇದ್ದೀರಿ. ಭವಿಷ್ಯವೂ ಉತ್ತಮವಾಗಿರುತ್ತೆ. ಕುಟುಂಬದ ಸಹಕಾರ ನಿಮಗೆ ಸಿಗುತ್ತೆ. ಪತ್ನಿ ಪತಿಯ ನಡುವೆ ಅನುರಾಗ ಹೆಚ್ಚಾಗುತ್ತೆ. ನಿಮಗೆ ಹಣದ ಯಶಸ್ಸು, ಅವಕಾಶಗಳು, ಜಾಗ ಅಥವಾ ಮನೆ ಸಂಬಂಧಪಟ್ಟ ಲಾಭಗಳು ಬರುವ ಮುನ್ಸೂಚನೆ ನಿಮಗೆ ಇದೆ. ಮನೆ ಬದಲಾವಣೆ ಅಥವಾ ಹೊಸ ಮನೆ ಕಟ್ಟುವುದು, ಜಾಗ ಖರೀದಿ ಈ ಎಲ್ಲವೂ ಅವಕಾಶ ಇದೆ. ಈ ಜೂನ್ ತಿಂಗಳಲ್ಲಿ ನೀವು ಬಹಳ ಬ್ಯುಸಿಯಾಗಿರ್ತೀರಿ. ಇನ್ನು ಮುಂದೆ ನೀವು ಮಾಡಿದ ಪ್ರಯಾಣಗಳು ಲಾಭದಾಯಕವಾಗಿರುತ್ತವೆ. ಮನಸ್ಸಿಗೆ ತೃಪ್ತಿ ನೀಡುವ ಫಲಿತಾಂಶ ನಿಮಗೆ ಸಿಗುತ್ತೆ. ಪ್ರೀತಿಯವರೊಂದಿಗೆ ಸಮಯ ಕಳಿತೀರ. ಮನೆಯವರೊಂದಿಗೆ ಸಂತೋಷವಾಗಿರ್ತೀರಿ. ಇಷ್ಟಪಡುವ ಆಹಾರ ತಿಂತೀರ. ಹಣ ನಿಮ್ಮ ಕೈಗೆ ಬರುತ್ತೆ. ಖರ್ಚು ಆಗುತ್ತೆ, ಆದರೆ ಮತ್ತೆ ಸಂಪಾದಿಸೋದು ಕೂಡ
ಸಾಧ್ಯವಾಗುತ್ತೆ. ಹಣದ ತೊಂದರೆಗಳು ಕಡಿಮೆ ಆಗ್ತವೆ. ದೈವಾನುಗ್ರಹದಿಂದ ನೀವು ಹಣವನ್ನೇ ಮತ್ತೆ ಸಂಪಾದನೆ ಮಾಡ್ತೀರಾ. ದೇವರ ಭಕ್ತಿ ಮಾಡಿ, ಮನೆಯಲ್ಲಿ ದೀಪಾರಾಧನೆ ಮಾಡ್ತಾ ಇರಿ. ಅನಾವಶ್ಯಕ ಖರ್ಚು ಕಡಿಮೆ ಮಾಡಿ. ಬಡ ಮಕ್ಕಳಿಗೆ ಪುಸ್ತಕ ದಾನ ಮಾಡೋದು ತುಂಬ ಒಳ್ಳೆಯದು. ಪುಸ್ತಕ ದಾನ, ಬಟ್ಟೆ ದಾನ, ಹೀಗೆ ಊಟ ಕೊಡೋದು ಒಳ್ಳೆಯದು. ಇವೆಲ್ಲವೂ ನಿಮ್ಮ ಪುಣ್ಯಕ್ಕೆ ನಾಂದಿ ಆಗ್ತವೆ, ಸಹಾಯ ಮಾಡ್ತವೆ. ಈ ರೀತಿ ನರದೃಷ್ಟಿ, ಈ ದೃಷ್ಟಿದೋಷ ಕೂಡ ನಿಮಗೆ ಕಡಿಮೆ ಆಗುತ್ತೆ. ನಿಮ್ಮ ಮೇಲೆ ದೃಷ್ಟಿದೋಷ, ಈ ನರದೃಷ್ಟಿ ಜಾಸ್ತಿ ಇರುತ್ತೆ. ಇದರಿಂದ ದೂರವಾಗಬೇಕಂತಂದರೆ ಮನೆಯ ಹಿರಿಯರ ಸಲಹೆ ಪಡೆಯಿರಿ. ಎರಡನೇದು, ನೀರಿನಿಂದ ಅಥವಾ ಕೆಟ್ಟ ದೃಷ್ಟಿಯಿಂದ ತೆಗೆಯಿತು ಮಾಡಿಕೊಂಡ್ರೆ ಹಿತವಾಗುತ್ತೆ. ಆಗಾಗ ನಿಮಗೆ ದೃಷ್ಟಿ ತೆಗೆಯೋದಕ್ಕೆ ನಿಮ್ಮ ದೊಡ್ಡವರಿಗೆ ಹೇಳಿ, ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ನೀರಿನಿಂದ ಒಂದು ಚಂಬು ಇಳಿಯೋದು ತೆಗೆಯೋದಕ್ಕೆ ಹೇಳಿ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೃಶ್ಚಿಕ ರಾಶಿಯವರಿಗೆಲ್ಲರಿಗೂ ಸೆಂಡ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ವಾರಾಹಿ ಮಾತೆ.